ಮೇಡಮರೇ ನಿಮ್ಮ ಕೈ ಮುಗಿತೀನಿ ಮೇಡಮರೇ ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಮೇಡಮರೇ ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ ಮೇಡಮರೇ ನನ್ನ ಮಗಳು ಒಳಿಯ ಹಾಗೆ ನನ್ನ ತಮ್ಮನೇ ನೋಡಿ ಆಗಿದ್ದು ಆಗೋಗ್ಬಿಟ್ಟೈತಿ ತಪ್ಪಾಗೋಗ್ಬಿಟ್ಟೈತೆ ನಿಮ್ಮ ಕೈ ಮುಗಿತೀನಿ ಮೇಡಮರೇ ಹೆಂಗನ ಮಾಡ್ಬಿಟ್ಟು ಬಿಟ್ಬಿಡಿ ಸರಿನಾ ನಿಮ್ಮ ಕೈ ಮುಗಿತೀನಿ ಮೇಡಮರೇ ಇಲ್ಲ ಅಂತ ಮಾತ್ರ ಅನ್ಬೇಡಿ ಊರಾಗೆಲ್ಲ 4 ಕಾಸು ಮುರ್ಬೋದಿಲ್ಲ ಅಯ್ಯೋ ಬೋದ್ರಿ ಮಗಳು ಹಿಂಗೆಲ್ಲ ಕಿಡ್ನಾಪ್ ಮಾಡ್ಕೊಂಡು ನಾಟಕ ಆಡೋಳಂತೆ ಅಂತ ಹೇಳ್ಬಿಟ್ಟು ಊರು ತುಂಬನೇ ಸುಮ್ಮನೆ ಪ್ರಚಾರನೇನಿಯ ಆಯ್ತೈತೆ ಊರು ತುಂಬ ಇದೇನೇನಿಯ ಸುದ್ದಿ ಆಯ್ತೈತೆ ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ ಮೇಡಮ್ ಅವರೇ ದೇವರೇ ನಾನು MLA ಕ್ಯಾಂಡಿಡೇಟ್ ನಾನು ಇನ್ನು 2 ವರ್ಷಕ್ಕೆ MLA ಬೇರೆ ಆಗ್ಬೇಕು ನಾನು ನೋಡಿ ಯೋಚನೆ ಮಾಡಿ MLA ಆದಮೇಲೆ ನೀವೇ ಬೇಕಾದ್ರೆ ಗೊತ್ತಿರ ನನ್ನ ಸಹಾಯಕ್ಕೆ ಅದಕ್ಕೆ ಇವಾಗ ಒಂಚೂರು ಸಹಾಯ ಮಾಡ್ಬಿಡಿ ಮೇಡಮ್ ಅವರೇ ದೇವರೇ ಭಾಳ ಕಷ್ಟದಾಗಿದ್ದೀನಿ ಮೇಡಮ್ ಅವರೇ ನಿಮ್ಮ ಕೈ ಮುಗಿತೀನಿ ಮೇಡಮ್ ಅವರೇ ಇಲ್ಲ ಅಂತ ಮಾತ್ರ ಅನ್ಬೇಡಿ ಮೇಡಮ್ ಅವರೇ ನಿಮ್ಮ ಕೈ ಮುಗಿದು ಕಾಲಿಗೆ ಬೇಕಾದ್ರೆ ಬಿದ್ಬಿಡ್ತೀನಿ ನೋಡಿ ಕಂಪ್ಲೇಂಟ್ ಕೊಟ್ಟರದು ಯಾರೋ ಅವ್ರು ಬಂದು ಕಂಪ್ಲೇಂಟ್ ವಾಪಸ್ ತಗೋಬೇಕು ಸರಿನಾ ನಿಮ್ಮ ಮಗನೇ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವನೇ ನಿನ್ನ ಮಗನೇನೆ ಬಂದ್ಬಿಟ್ಟು ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಕೊಟ್ಟವನೇ ಅಂತದ್ರಾಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ನಾನು ವಾಪಸ್ ತಗೊಂಡು ನಿಮ್ಮ ಮಕ್ಕಳನ್ನ ಬಿಡೋಕ್ಕಾಗ್ತೈತಾ ನೋಡಿ ಮಾಡಿರೋದೇ ಅಲ್ಕಾ ಕೆಲಸ ಅವ್ರಿಗೆ ಸರಿಯಾಗಿ ಬೆಂಡೆತ್ತಿದ್ದೀನಿ ಕೂಳು ಹಾಕ್ತಿದ್ದಂಗೆ ಇಟ್ಕೊಂಡಿದ್ದೀನಿ ಅವ್ರನ್ನ ನೋಡುವ ಅವ್ರನ್ನೇನಾದರೂ ಬಿಡಬೇಕು ಅಂತಂದರೆ ನಿನ್ನ ಮಗ ಬಂದ್ಬಿಟ್ಟು ಕಂಪ್ಲೇಂಟ್ನ ವಾಪಸ್ ತಗೋಬೇಕು ಅಷ್ಟೇ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಾನು ಬೇಕಾದ್ರೆ ಬಿಡ್ಬೋದು ಇಲ್ಲ ಅಂತಾರೆ ನಾನು ಬಿಡೋಕ್ಕಾಗಲ್ಲ ಯಾರು ಕಂಪ್ಲೇಂಟ್ ಕೊಟ್ಟವ್ರು ಅವರೇ ಬಂದು ವಾಪಸ್ ತಗೋಬೇಕು ಮೇಡಮರೇ ನನ್ನ ಮಗ ತಾನೇ ಕೊಟ್ಟಿರೋದು ಕಂಪ್ಲೇಂಟ ಏನಾಯ್ತದೆ ಮೇಡಮರೇ ನನ್ನ ಮಗ ಕೊಟ್ಟಿರೋದು ಏನು ಸೌದೋಗಕ್ಕಿಲ್ಲ ನೀವು ನನ್ನ ಮಾತು ಕೇಳಿ ಸುಮ್ಕೇನಿ ಬುಟ್ಟು ಕಳಿಸಿ ಏನಾಗಕ್ಕಿಲ್ಲ ಏನಾಯ್ತದೆ ನನ್ನ ಮಗ ಏನು ಮಾಡೋಕ್ಕಿಲ್ಲ ಬಂದ್ಬಿಟ್ಟು ನಿಮಗೆ ಬುಟ್ಟು ಕಳಿಸಿ ಈ ಕಡೆಯಿಂದ ತೆಗೆದು ಬುಟ್ಟ ಅಂದರೆ ಬಾಯಿಗೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಎಷ್ಟು ಸಲ ಹೇಳ್ಬೇಕು ನಮ್ಗೆ ಕೆಲಸ ಕರೆ ಕೆಲ್ಸಕ್ಕೆ ಬಂದಿದ್ಯಾ MLA ಆಗೋಣ ಆಗು ನೀನು ಏನಾರ ಆಗು ನಾನು ಬಂದ್ಬಿಟ್ಟು ನನಗೆ ಯಾಕೆ ಸುಮ್ಮನೆ ತಲೆ ತಿಂತಾ ಇದೆಯಾ ಹೋಗಿ ಸುಮ್ಮನೆ ನಾನು MLA ಆಗಲಿ ಆಮೇಕಿಂದ ನೋಡು ಏನು ಮಾಡ್ತೀನಿ ಅಂತ ನಾನು MLA ಆದಮೇಲೆ ನಿಮಗೆ ತೋರಿಸ್ತೀನಿ ಸುಮ್ಕೆ ಅಂತಲೂ ಬಿಡೋಕ್ಕಿಲ್ಲ MLA ಕ್ಯಾಂಡಿಡೇಟ್ ನಾನು ತೋರಿಸ್ತೀನಿ ಆಮೇಲೆ ನಿನಗೆ ಹೋಗಿ ಸುಮ್ಮನೆ ಬಂದ್ಬಿಟ್ಟು ಕಂಪ್ಲೇಂಟ್ ಅವ್ರು ನಿನ್ನ ಮಗಂಗೆ ಹೇಳ್ಬಿಟ್ಟು ವಾಪಸ್ ತಗೊಳಂಗೆ ಮಾಡು ಸುಮ್ಮನೆ ಬಂದ್ಬಿಟ್ಟು ನಾನು ತಲೆ ತಿನ್ಬೇಡ ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಹೋಗು ಸುಮ್ಮನೆ ಸರಿ ಬಿಡಿ ಆಯಿತು ನನ್ನ ಮಗನ ಕರ್ಕೊಂಬಿಟ್ಟು ನ್ಯಾಟಕ್ಕೆ ಬತ್ತಿ ನನ್ನ ಮಗನ ಕರ್ಕೊಂಬಿಟ್ಟು ನೋಡ್ತಾ ಇರಿ ಮಗಳಿಗೆ ನೋಡು ಇಷ್ಟೆಲ್ಲ ಕಂತ್ರಿ ಕೆಲಸ ಮಾಡಿ ಇವಳು ದುಡ್ಡೇನೆ ಕದಿಯಕ್ಕೆ ಪ್ರಯತ್ನ ಪಟ್ಟವಳೆ ಆದ್ರೂ ಫುಲ್ಲು ಸಪೋರ್ಟ್ ಮಗಳಿಗೇನೆ ಇನ್ನು ಇವಳಿಗೇನಾರ ಮಾಡೋ ತನಕ ಬುದ್ಧಿ ಬರಲ್ಲ ರೀ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ಬರ್ರಿ ಬೇಜಾರಾಯ್ತದ್ರಿ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಬರ್ರಿ ಹೋಗೋಣ ಪ್ರಿಯಾ ನನಗೆ ಬೇಜಾನ್ ಕೆಲಸ ಐತಿ ಇಲ್ಲಿ ನಿನಗೂ ಗೊತ್ತಲ್ವಾ ಎಷ್ಟೆಷ್ಟೆಲ್ಲ ಕೆಲಸ ಕಾರ್ಯಗಳು ಎಲ್ಲ ನನಗೆ ಅವ್ವೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕೆಲಸ ಇರಬೇಕಾದ್ರೆ ನಾನು ಎಲ್ಲಿಂದ ಬರಲಿ ನೀನು ಆರಾಮಾಗಿ ಹೋಗ್ಬಿಟ್ಟು ನೀನು ಆರಾಮಾಗಿ ಬಾ ಹೋಗು ಸುಮ್ಮನೆ ಇಲ್ಲಾಂದರೆ ನಾನೇ ಬಿಟ್ಬಿಟ್ಟು ಬರ್ತೀನಿ ಆದರೆ ನನ್ನನ್ನೇ ಬಾಬಾ ಅಂತ ಮಾತ್ರ ಕರಿಬೇಡ ಸರಿನಾ ಹಂಗಲ್ಲ ರೀ ಎಲ್ಲರೂ ಗಂಡುಗಳ ಜೊತೆ ನೀ ಬರ್ತಾರೆ ನಾನೊಬ್ಳು ಸುಮ್ಮನೆ ಏನು ಗೊತ್ತಿಲ್ದಳಂಗೆ ಹೋದ್ರೆ ಚೆನ್ನಾಗಿರ್ತದ ಹೇಳು ಅದಕ್ಕೇನೆ ಬೇಡ ನೀವು ಬಂದ್ರೇನೆ ನನಗೂ ಇಷ್ಟ ಪ್ಲೀಸ್ ಬರ್ರಿ ಹೋಗೋಣ ಜೊತೆಗೇನೆ ಲೋ ಮಗನೇ ಏನಮ್ಮ ಅಂತೂ ಇಂತೂ 35 ಲಕ್ಷ ಸೇವ್ ಆಯಿತು ಹಾಗೆ ಏನಿಯಾ ಹಾಳಾದಳು ನಿನ್ನ ಮಗಳು ಯೋಗ್ಯತೆ ನಿನಗೆ ಗೊತ್ತಾಯ್ತಲ್ವಾ ಹೆಂಗೆ ನಾನು ಈಗ ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದು ನೋಡ್ದಾ 35 ಲಕ್ಷ ಹೆಂಗೆ ಉಳ್ಕೊಂಡೈತೆ ಅಂತ ಹೇಳ್ಬಿಟ್ಟು ನಡಿ ಇಂಥ ನೀನು ಯಾಮರ್ಸಕ್ಕೆ ಅಂತ ಹೇಳ್ಬಿಟ್ಟು ನಿನ್ನ ಮಗಳು ನಿನ್ನ ಒಳಿಯ ನಿನ್ನ ತಮ್ಮ ಎಲ್ಲ ಕಾಯ್ಕೊಂಡು ಕುಂತವ್ರೆ ಇನ್ನು ಮೇಲೆ ಅವ್ರ ಸವಾಸ ಏನಿಯ ಬೇಡ ಜೈಲಾಗ ಉಣ್ಕೊಂಡು ತಿನ್ಕೊಂಡು ಆರಾಮಾಗವ್ರೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ಲಿ ನೀನು ಸುಮ್ಕೆ ಇರು ರೀ ನಮ್ಮ ಅತ್ತೆಗೆ ಅರ್ಥ ಆಗಿರಲ್ವೇ ಎಲ್ಲ ಅರ್ಥ ಆಗಿರ್ತದೆ ಅಲ್ವಾ ಅತ್ತೆ ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ಅರ್ಥ ಆಗಿರ್ತದೆ ಹೆಂಗೋ ಮಗಳು ಯೋಗ್ಯತೆ ಆ ಯೋಗ್ಯತೆ ಈ ಯೋಗ್ಯತೆ ಎಲ್ಲನೂ ಅರ್ಥ ಆಗಿರ್ತದೆ ಬಿಡಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಮಗನೇ ಬಾರ್ಲಾ ಕಂಪ್ಲೇಂಟ್ ವಾಪಸ್ ತಗೋ ಬಾರ್ಲಾ ನಿನ್ನ ತಂಗಿನ ಬಿಡಿಸ್ಬಾರ್ಲಾ ಊರ್ ಜನ ಎಲ್ಲ ಸಿಕ್ಕಾಪಟ್ಟೆ ಆಡ್ಕ ತರ್ಕೊಂಡ್ಲಾ ಬಾರ್ಲಾ ಏನಮ್ಮ ಹೇಳ್ತಾ ಇದೆಯಾ ಇನ್ನೊಂದು ಮಗಳು ಕಡೆ ಏನೇ ಸಪೋರ್ಟ್ ಮಾಡ್ತಾ ಇದೆಯಾ ನೀನು ತಲೆನಾಗ ಏನೋ ಲದ್ದಿಗೆ ತುಂಬ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಇನ್ನೂ ಬಿಡಿಸ್ಕೊಂಡ್ಬಿಟ್ಟು ಬರ್ಬೇಕಂದ್ರೆ ಬಿಡಿಸ್ಕೊಂಡು ನೋಡಮ್ಮ ಗಿಡ್ಸೋದು ಅವೆಲ್ಲವೇ ಎಂಥದನ್ನೇ ಸಿನಿಲ್ಲ ಬಿದ್ದಿರ್ಲಿ ಸುಮ್ಕಿರು ಮನೆಯಾಳಿ ಬಿದ್ದಿರ್ಲಿ ಸುಮ್ಮನೆ ಮಾಡಿರೋ ಅಲ್ಕಾ ಕೆಲಸ ಮನೆಗೆ 35 ಲಕ್ಷ ರೂಪಾಯಿ ದುಡ್ಡು ಹೊಡಿಯೋಕ್ಕಿಂತ ಪ್ಲಾನ್ ಮಾಡೋರೆ ಬಿಡಿಸ್ಕೊಂಡು ಬರೋಕ್ಕಾಯ್ತದ ಲೋ ಮಗನೇ ಊರಾಗೆಲ್ಲ ಹೆಂಗಂದ್ರೆ ಹಂಗೆ ಆಡ್ಕ ತರ್ಕೊಂಡ್ಲ MLA ಕ್ಯಾಂಡಿಡೇಟ್ ಕಂಡ್ಲ ನಾನು ಊರಾಗೆಲ್ಲ ಓಟ್ ಹಾಕ್ತಾರಿಲ್ಲ ನನಗೆ ಇವ್ರ ಮನೆಯವರೆಲ್ಲ 420ಗಳು ಇನ್ನು ಇವ್ರಿಗೆ ಓಟ್ ಹಾಕಿದ್ರೆ ಏನು ಪ್ರಯೋಜನ ಅಂತ ಅನ್ಕೊಳಕ್ಕಿಲ್ವಲ್ಲ ನೀನೇ ಯೋಚನೆ ಮಾಡ್ಲಾ ನೀನೇ ಒಂದ್ಕಿತ ಯೋಚನೆ ಮಾಡಿ ನನ್ನ ಕಷ್ಟವ ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ನೀನೇ ಬಿಡಿಸ್ಕೊಂಡ್ಬಿಟ್ಟು ಬರಬೇಕು ನೀನೇ ತಾನೇ ಕಂಪ್ಲೇಂಟ್ ಕೊಟ್ಟಿರೋದು ನೀನೇ ಬಂದು ವಾಪಸ್ ತಗೋಬೇಕಂತೆ ಹೇಳ್ತಾವ್ರೆ ಎಲ್ಲರೂ ನೀನೇ ವಾಪಸ್ ತಗೊಂಡ್ರೆ ಮಾತ್ರ ನೀನೇ ಕಂಪ್ಲೇಂಟ್ ಇದು ಮಾಡೋದಂತೆ ಇಲ್ಲ ಅಂತಂದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ನೋಡ್ಲಾ ಹೆಂಗನ ಮಾಡ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬರೋಣ ಬಾರ್ಲಾ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ಮುಳ್ಳಿಗಳನ್ನ ಮಾತ್ರ ಬಿಡಿಸ್ಕೊಂಡ್ಬಿಟ್ಟು ಬರೋಕ್ಕಿಲ್ಲ ಏನು ಅನ್ಕೊಂಡ್ಬಿಟ್ಟಿದ್ಯಾ ದುಡ್ಡು ಗಿಡ್ಡು ಎಲ್ಲನೂ ಹಾಳಾಗಿ ನೆಗೆದು ಬಿದ್ದು ಹೋಯ್ತು ಇನ್ನೂ ಬೇರೆ ಇಟ್ಕೊಳಕ್ಕೆ ಹೋಗು ಅಮ್ಮ ನಿನ್ನ ಮಗಳ ಮೇಲೆ ನೀನು ಪಿರುತಿದ್ರೆ ನಿನ್ನ ತಲೆ ಮೇಲೆ ಇಕ್ಕ ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಆದರೆ ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಳಕ್ಕಿಲ್ಲ 35 ಲಕ್ಷ ಅನ್ಯಾಯವಾಗಿ ನಾಮ ಆಗೋದು ಅಷ್ಟೆಲ್ಲ ಗೊತ್ತಿದ್ರು ಅದು ಹೆಂಗಮ್ಮ ನೀನು ಹಿಂಗೆ ಆಡ್ತಾ ಇದೆಯಾ ಲೋ ಮಗನೇ ಇಲ್ಲ ನೀನು ಬಿಡಿಸ್ಲೇಬೇಕು ರೀ ಬರ್ರಿ ಇಲ್ಲಿ ಪ್ರಿಯಾ ನೀನು ಇದ್ರ ಬಗ್ಗೆ ನೀನೇನು ಮಾತಾಡಕ್ಬಿಡ್ಬೇಡ ನೀನು ಸುಮ್ಮನೆ ಇರು ಈ ವಿಷಯ ಎಲ್ಲ ನೀನು ಮಾತಾಡ್ಬೇಡ ನಿಂಗೇನು ಗೊತ್ತಾಗಲ್ಲ ಅವ್ರೇನು ಅಂತ ಹೇಳ್ಬಿಟ್ಟು ಅದಲ್ಲ ರೀ ನಿಮ್ಮ ತಾಗೋಸಿ ಮಾತಾಡ್ಬೇಕು ಬರ್ರಿ ಇಲ್ಲಿ ಹೇಳು ಬಿಡಿಸು ಅಂತ ಮಾತ್ರ ಹೇಳ್ಬೇಡ
ರೀ ಒಂದು ಕೆಲಸ ಮಾಡಿ, ಆ ಮನೆಯಾಳಿ ಮನೆಗಿದ್ದಷ್ಟು ನಮಗೇನೇನಿಯಾ ತೊಂದರೆ. ಆ ಮನೆಯಾಳಿನ ಮನೆಗೆ ಇಟ್ಕೊಂಡು ನಿಮ್ಮ ತಂಗಿನ ಇಷ್ಟೆಲ್ಲ ನೋಡ್ತಾ ಇರೋದು ನಿಮ್ಮ ತಂಗಿಲಿ ಇರೋದಕ್ಕೇನೆ ತಾನೇ. ನಿಮ್ಮ ತಂಗಿನೇನಿಯಾ ಈ ಮನೆಯಾಗಿಲ್ಲ ಅಂದರೆ ನಾನು ನೆಮ್ಮದಿಯಾಗಿರ್ತೀನಿ, ನೀವು ನೆಮ್ಮದಿಯಾಗಿರ್ಬೋದು. ನೋಡಿ, ಒಂದು ಡೀಲ್ ಮಾಡ್ಕೊಳ್ಳಿ ನಿಮ್ಮ ಅಮ್ಮನ ಹತ್ರ. ಏನು ಗೊತ್ತಾ, ನಾನಿವಾಗ ನನ್ನ ತಂಗಿನ ಬಿಡಿಸ್ತೀನಿ, ಆದರೆ ಮನೆಗೆ ಬಂದಮೇಲೆ ನೀನು ಅವಳನ್ನ ಮನೆಗೆ ಇರಿಸ್ಕೊಳ್ಳಂಗಿಲ್ಲ, ಮನೆ ಬಿಟ್ಬಿಟ್ಟು ಹೋಗು ತೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳು. ಹಂಗೆ ಹೇಳಿದ್ರೆ ಆವಾಗ ಒಪ್ಕೊಂಡ್ರೆ ಬಿಡಿಸು. ಆದ್ರೂ ಪ್ರಿಯ ಅವಳಿಗೆ ಸರಿಯಾದ ಶಿಕ್ಷೆ ಏನೇ ಆಗೈತೆ, ಬಿದ್ದಿರಲಿ ಬಿಡು. ಅವಳು ಸವಾಸನೇನಿಯ ಬೇಡ, ಅಲ್ಲೇ ನೀಯ ಬಿದ್ದಿದ್ದು ಏನಾರ ಮಾಡ್ಕೊಂಡು ಆಳ್ಬಿದ್ದು ಹೋಗ್ಲಿ, ನಮ್ಗೆ ಯಾಕೆ, ಹೆಂಗೋ ಬಿದ್ದವ್ರೆ ತಾನೇ. ಈಗ ಯೋಚನೆ ಮಾಡೋ ಅಂಥದ್ದು ಏನೈತೆ, ನೀನೇನಿಯ ಹೇಳು, ಯೋಚನೆ ಪಾಚನೆ ಎಲ್ಲ ಏನೂ ಬೇಡ, ಅಲ್ಲೇ ಬಿದ್ದಿರಲಿ ಅಲ್ವಾ. ನಿಮ್ಮ ತಂಗಿನ ಮನೆಯಿಂದ ಓಡಿಸೋಕ್ಕೆ ಇದಕ್ಕಿನ್ನೂ ಬೆಟರ್ ಆಪ್ಷನ್ ನಮ್ಗಂತೂ ಇಲ್ಲ. ನನ್ನ ಮಾತು ಕೇಳಿ ಸುಮ್ಕೆ ನೀವು ಒಪ್ಕೊಳ್ಳಿ. ಕಂಡೀಷನ್ ಹಾಕಿ ನೀವು. ಸರಿ ಆಯ್ತಿರು, ಸರಿ ಆಯ್ತು. ನನ್ನ ತಂಗಿನ ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನನ್ನ ಮಗ ಗೊತ್ತು, ನನ್ನ ಮಗಂಗೆ ನನ್ನ ಮಗಳ ಮೇಲೆ ಇಷ್ಟ ಇಲ್ವೇ, ಬಂಗಾರ ನನ್ನ ಮಗ ಅಂತಂದ್ವೆ, ನನ್ನ ಚಿನ್ನ, ನನ್ನ ಬಂಗಾರ. ಬಾರ್ಲಾ, ಬಾ ಹೋಗ್ಬಿಟ್ಟು ನಿನ್ನ ತಂಗಿನ ಬಿಡಿಸ್ಕೊಂಬಿಟ್ಟು ನೆಟ್ಟಗೆ ಬರೋಣ ಬಾರ್ಲಾ. ಆದ್ರೆ ಒಂದು ಕಂಡೀಷನ್ನು. ಯೋಲ್ಲ ಅದು ಕಂಡೀಷನು ಏನ್ಲ? ಅವಳನ್ನ ಬಿಡಿಸ್ಕೊಂಬಿಟ್ಟು ಬರ್ತೀನಿ, ಮನೆ ಕರ್ಕೊಂಡು ಅವಳನ್ನ ಬಿಡಿಸ್ಕೊಂಬಿಟ್ಟು ಎಲ್ಲ ಮಾಡ್ಬಿಟ್ಟು ಬರ್ತೀನಿ. ಆದ್ರೆ ಅವಳನ್ನ ಈ ಮನೆಗೆ ಇರಿಸ್ಕೊಳಂಗಿಲ್ಲ. ಅವಳ ಗಂಡನ ಜೊತೆ ಉಗಿಸ್ಕೊಂಡು ಎಲ್ಲನ ಹೋಗ್ಲಿ, ಅವಳ ಗಂಡನ ಜೊತೆ ಕಳಿಸ್ಬಿಡ್ಬೇಕು ನೀನು. ಏನ್ಲ ಹೇಳ್ತಿದ್ದೀಗೆ, ನಿನ್ನ ತಂಗಿನ ಬಿಡಿಸ್ಕೊಂಬಿಟ್ಟು ಬರಕ್ಕೆ? ಏನ್ಲ ಹೇಳ್ತಿದ್ಯಾ ನೀನು? ಹ್ಞೂ ಕಣಮ್ಮ, ನಾನು ಹೇಳೋದೇನೇನಿಯ. ಅದು ಇನ್ನೊಂದೇನು ಗೊತ್ತಾ, ಕಿಡ್ನಾಪ್ ಮಾಡೋರಲ್ಲ, ಕಿಡ್ನಾಪ್ ಮಾಡಿರೋನ್ನ ಇಬ್ಬರನ್ನ ಬಿಡ್ಸಕ್ಕೆ ನಾನು ರೆಡಿನೇ ಇಲ್ಲ. ನನ್ನ ತಂಗಿನ ಮಾತ್ರ ಬಿಡಿಸ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನಡಿ ಸುಮ್ಕೆನೇನಿಯ. ಇದ್ರ ಮೇಲೆ ನೀನು ಒಪ್ಕೊಂಡ್ರೆ ಒಪ್ಕ, ಇಲ್ಲ ಅಂದರೆ ಇಲ್ಲ. ಅವಳು ಬಂದಿದ ತಕ್ಷಣ ಅವಳನ್ನ ಮನೆಯಿಂದ ಈಚೆ ಕಡೆ ಕಳಿಸೋ ಜವಾಬ್ದಾರಿ ನಿಂದು. ಏನಾದರೂ ನೀನು ಈಚೆ ಕಡೆ ಕಳಿಸ್ಲಿಲ್ಲ ಅಂದರೆ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ಬಿಡ್ತೀನಿ ಅವಳನ್ನ. ಈಗ ನನ್ನ ಮಗಳು ಜೈಲಿಂದ ಈಚೆ ಕಡೆಗೆ ಬರೋದೇನೇ ಮುಖ್ಯ. ಅವಳಿಯನ್ನ ತಮ್ಮನ್ನ ಕಟ್ಕೊಂಡು ಏನಾಗಬೇಕು ಅಲ್ವಾ? ಮೊದಲು ನನ್ನ ಮಗಳು ಈಚೆ ಕಡೆಗೆ ಬಿಟ್ಬಿಟ್ರೆ ಅಷ್ಟೇನೇ ಸಾಕು ಬಿಡು. ನನ್ನ ಮಗಳು ಈಚೆ ಕಡೆಗೆ ಏನೇ ಬಂದ್ಬಿಡ್ಬೇಕು. ಯಪ್ಪ, ನನಗಂತೂ ನನ್ನ ಮಗಳೇನೇನಿಯ ಮುಖ್ಯ, ನನ್ನ ಮಗಳೇನೇನಿಯ ಇಂಪಾರ್ಟೆಂಟು. ಲೋ, ನಿಮ್ಮ ಅಮ್ಮನೂ ಬಿಡಿಸ್ಬಿಡ್ಲಾ? ನಿಮ್ಮ ಅಮ್ಮನೂ ಬಂದ್ಬಿಡ್ಲಿ, ಅವನ್ನ ದುಬೈ ಕಡೆಗೆ ಎತ್ತನ ಕಳಿಸ್ಬಿಡೋಣ. ಅಮ್ಮ, ನಾನು ಹೇಳೋದು ಇಷ್ಟೇನೆ. ನಾನು ಏನು ಹೇಳ್ತೀನಿ ಅಷ್ಟಕ್ಕೆ ನೀನು ಒಪ್ಕೋಬೇಕು ಅಷ್ಟೇನೇನಿಯ. ತಂಗಿನ ಬಿಡಿಸ್ಬೇಕು ಅಷ್ಟೇ. ಕಿಡ್ನಾಪ್ ಮಾಡಿದ್ದು ಅವ್ರಿಬ್ರು ತಾನೆ, ಕಿಡ್ನಾಪ್ ಆಗಿದ್ದು ಇವಳು ತಾನೆ. ಇವಳೊಬ್ಬಳನ್ನ ಬಿಡಿಸ್ಕೊಡ್ತೀನಿ, ಮನೆ ಕರ್ಕೊಂಬಂದು ಇಲ್ಲಿ ಇರಿಸ್ಕೊಡ್ದು ಮನೆಯಿಂದ ಈಚೆ ಕಡೆ ಕಳಿಸ್ಬಿಡ್ಬೇಕು ಅಷ್ಟೇನಿಯ. ನೀನು ಕೋಪ ಮಾಡ್ಕೊಂಡು ಕಳಿಸ್ತೀಯೋ, ಬುದ್ಧಿ ಹೇಳ್ಬಿಟ್ಟು ಕಳಿಸ್ತೀಯೋ, ಅದೆಲ್ಲ ನನಗೆ ಬೇಕಾಗಿಲ್ಲ. ಕಳಿಸ್ಬೇಕು ಅಂದರೆ ಕಳಿಸ್ಬೇಕು. ಸರಿ ಆಯಿತು ಕಣ ಮಗ, ನೀನು ಏನು ಮಾಡೋಕ್ಕಾಯ್ತದೆ? ಸರಿ ಆಯಿತು, ನನ್ನ ಮಗಳನ್ನ ಮನೆ ಬಿಟ್ಬಿಟ್ಟು ಕಳಿಸ್ತೀನಿ. ಅತ್ತೆ, ಕೊಟ್ಟು ಮಾತ್ಕೆ ತಪ್ಪುದ್ರಿ ಅಂತ ಹೇಳಿದ್ರೆ ಇಡೀ ಊರವ್ರಿಗೆ ನೀನು ಸಾರ್ಕೊಂಬಿಟ್ಟು ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡ್ಕೊಂಡಿವ್ನಿ ನೀವು ಮಾತಾಡೋದನ್ನ. ನಾನು ಸುಮ್ಮನೆ ಅಲ್ಲ, ಸರಿನಾ? ಕೊಟ್ಟು ಮಾತಕ್ಕೆ ತಪ್ಪಂಗಿಲ್ಲ. MLA ಕ್ಯಾಂಡಿಡೇಟ್ ಬೇರೆ, ಯೋಚನೆ ಮಾಡಿ. ಆಯಿತು, ಸರಿ ಬಾ ಸರ್, ನಾವು ಹೋಗೋಣ. ಪ್ರಿಯಾ, ಈಗ ನಾನು ಮಾಡಿರೋ ಸಮಾಧಾನ ನಿನಗೆ? ಹ್ಞೂ, ಪೂರ್ತಿ ಸಮಾಧಾನ ಆಯಿತು ನನಗಂತೂ. ಹಬ್ಬ ಸಮಾಧಾನ. ಸದ್ಯ ನಿಮ್ಮ ತಂಗಿ ಮನೆಗಿರಲ್ವಲ್ಲ, ಅದೇನೇ ನಂಗೆ ದೊಡ್ಡ ಸಮಾಧಾನ. ಹೋಗಿ ಕಂಪ್ಲೇಂಟ್ ವಾಪಸ್ನ ತಗೊಂಬಿಟ್ಟು ಬರ್ರಿ. ನಿಮ್ಮ ತಂಗಿನ ಮನೆ ಬಿಟ್ಬಿಟ್ಟು ಕಳಿಸ್ಬಿಡೋಣ. ಹಂಗೇನಿ ಆ ಬಡ್ಡಿ ನನ್ನ ಮಕ್ಳು ಇಬ್ರು ಅಲ್ಲೇನೇ ಬಿದ್ದಿರಲಿ ಬಿಡಿ, ನಮಗೇನಂತೆ. ಒಂದೇ ಕಲ್ಲಾಗಿ ಎರಡಕ್ಕಿ ನೋಡ್ದಂಗೆ ಆಯಿತು. ಹೋಗಿ ಬಿಡಿಸ್ಕೊಂಬಿಟ್ಟು ಬಾ ಹೋಗಿ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ಈ ಮನೆ ಇವಾಗ ನಂದೆ, ನಾನೇ ಮಜಾ ಮಾಡ್ಕೊಂಡಿರ್ತೀನಿ. ಮನೆಯಾಳಿ ನಾದ್ನಿ, ಅವಳನ್ನ ಕಟ್ಕೊಂಡು ನನಗೇನಾಗಬೇಕು, ಪದ್ದಕ್ಕೂ ವಿಸ್ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರಬೇಕು. ಮೇಡಮ್ ಸರ್. ಮೇಡಮರೇ, ಹಾಂ ಹೇಳಿ. ಮೇಡಮರೇ, ನೀವು ಹೇಳ್ದಂಗೆ ನನ್ನ ಮಗ ಬಂದವ್ ನೋಡಿ, ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದವನಿ. ಇವನು ಕಂಪ್ಲೇಂಟ್ ವಾಪಸ್ ತಗೋತಾನೆ. ನನ್ನ ಮಗಳನ್ನ ಬಿಡಿ ರೀ ಮಿಸ್ಟರ್. ಇನ್ನೂ ಒಂದು 4 ದಿನ ಹಾಕೊಂಡು ರುಬ್ಬನ ಬಿಡಿ. ಇದ್ರೆ ಇರಲಿ ಜೈಲಲ್ಲಿ, ಏನಾಗುತ್ತೆ? ಒಂದು 4 ದಿನ ಚೆನ್ನಾಗಿ ಹಾಕೊಂಡು ರುಬ್ಬಿದ್ರೆ ಅವಾಗ ನೋಡಿ, ಅವಾಗ ಬುದ್ಧಿ ಬರುತ್ತೆ. ನೋಡಿ, ನೀವು ಸುಮ್ಮನೆ ಇದು ಮಾಡೋಕೆ ಹೋಗ್ಬೇಡಿ, ಎಲ್ಲನೂ ತಲೆ ಕೆಲ್ಸ್ಕೊಂಡು ಇದು ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ, ಸರಿನಾ? ಅವರೊಂದು 4 ದಿನ ಇದ್ದರೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಮೇಡಮ್, ನನ್ನ ತಂಗಿನ ಬಿಟ್ಬಿಡಿ. ನನ್ನ ತಂಗಿ ಅವಳೇನು ಫಸ್ಟ್ ಪ್ಲಾನ್ ಮಾಡಿರಲ್ವಂತೆ, ಅವಳಿಗೇನು ಗೊತ್ತೇ ಇಲ್ವಂತೆ ಇವ್ರು ಕಿಡ್ನಾಪ್ ಮಾಡ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಆದಮೇಲೆ ಅಂತೆ ಗೊತ್ತಾಗಿದ್ದು. ಈಗ ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ. ಈಗ ಅವಳನ್ನ ಸದ್ಯಕ್ಕೆ ಬಿಟ್ಬಿಡಿ. ಆಮೇಲಿಂದ ಬೇಕಾದರೆ ನೋಡೋಣ. ಅವ್ರಿಬ್ರು ಅಲ್ಲೇ ಇಟ್ಕೊಳ್ಳಿ ಮೇಡಮ್. ನಮ್ಮ ಮಾವನೂ ನಮ್ಮ ತಂಗಿ ಗಂಡನ್ನ ಇಲ್ಲೇ ಇಟ್ಕೊಳ್ಳಿ. ಅವಳೊಬ್ಬಳನ್ನ ಬಿಟ್ಟು ಕಳಿಸಿ. ಅವಳದೇನು ತಪ್ಪಿಲ್ಲ ಅಂತ ಗೊತ್ತಾಯಿತು ನಂಗೆ ಸ್ಟಾರ್ಟಿಂಗಾಗೆ. ಕಿಡ್ನಾಪ್ ಮಾಡಿದ್ದೆಲ್ಲ ಇವರೇನೇ ಅಲ್ವಾ? ಫಸ್ಟ್ ಇವ್ರಿಬ್ರು ಇಟ್ಕೊಂಡು ನನ್ನ ತಂಗಿನ ಬಿಟ್ಬಿಡಿ ಮೇಡಮ್. ನಾನು ಕಂಪ್ಲೇಂಟ್ ವಾಪಸ್ ತಗೊಂತೀನಿ. ಹ್ಞೂ ಮೇಡಮ್, ಇದೊಂದು ಒಳ್ಳೆ ಕೆಲಸ ಮಾಡಿಬಿಡಿ, ಕರ್ಕೊಂಬಿಟ್ಟು ಬನ್ನಿ. ಸರಿ ಬನ್ನಿ, ಸೈನ್ ಹಾಕಿವ್ರಂತೆ. ಅಪ್ಪ ಸದ್ಯ ಈಗ ನನ್ನ ಮಗಳನ್ನ ಮನೆಯಿಂದ ಹೆಂಗೆ ಕಳಿಸ್ಲಿ? ನನ್ನ ಮಗಳಿಗೆ ಏನಾರ ಒಂದು ಹೇಳ್ಬಿಟ್ಟು ಕಳಿಸ್ಬಿಡ್ಬೇಕು ಈಚೆ ಕಡೆಗೆ. ಇಲ್ಲ ಅಂದರೆ ನನ್ನ ಮಗಳನ್ನ ತಿರುಗಿ ಇನ್ನೊಂದ್ಸಲ ಜೈಲಿಗೆ ಹಾಕಿಸ್ಬಿಡ್ತಾರಂತೆ. ಯಾಕೆ ಬೇಕು? ಹೆಂಗನ ಮಾಡಿಬಿಟ್ಟು ಸುಮ್ಮನೆ ಕಳಿಸ್ಬಿಡ್ಬೇಕು ಅಷ್ಟೇನೆ. ಸೈನ್ ಹಾಕಿದ್ದೀನಿ. ನಿನ್ನ ಮಗಳನ್ನ ಕರ್ಕೊಂಡು ಮನೆಗಂತೂ ಬರ್ಬೇಡ, ಎಲ್ಲರೂ ತೊಲಗಿಸ್ಬಿಟ್ಟು ಬಾ. ಸಾಕಾಗ್ಬಿಟ್ಟೈತೆ ನಿನ್ನ ಮಗಳು ಸವಾಸ. ಥೂ, ಅದೇನು ಅಂತ ಹೇಳ್ಬಿಟ್ಟು ಬುದ್ಧಿ ಕಲಿಸಿದ್ಯೋ ಏನು ಕತೆನೋ ಗೊತ್ತಿಲ್ಲ. ಯಾವನೋ ಮದುವೆ ಆಗಿರೋರನ್ನ ಕರ್ಕೊಂಬಿಟ್ಟು ಬಂದು ಮದುವೆ ಮಾಡ್ಕೊಳ್ಳೋದು, ಏನು ಕಿತ್ತೋಗಿರೋ ಕೆಲಸ ಮಾಡೋದು ಅವಳಂತೂ. ನನಗಂತೂ ನೋಡೋಕ್ಕೆ ಬೇಜಾರಾಗಿ ಕುಂತೈತೆ. ಸರಿ ಆಯಿತು ಬಿಡು, ಹೋಗು. ಅದಕ್ಕೆಲ್ಲ ಯಾಕೆ ಮುನಿಸ್ಕೊಂಡು ಇದು ಮಾಡ್ತೀಯ? ಎಲ್ಲ ಎಂಟ್ರ ಮತ್ತೆ ನೀನು ಕೇಳೋದು. ನೀನು ಎಂಟ್ರ ಹೇಳಿದ್ದಕ್ಕೆ ತಾನೇ ಬಿಡಿಸ್ತಿರೋದು. ಅವಳೇನಾರ ಹೇಳಿರಲಿಲ್ಲ ನೀನು ಬಿಡಿಸ್ಬಿಡ್ತಿದ್ದೆ. ಹೋಗು. ಅಮ್ಮ
ಲೇ ಮಗಳೇ, ನಿನ್ಗೇನೆ ಬಂದಿತ್ತು ದರಿದ್ರ ನಿನಗೆ? ಅಲ್ಲ, ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟೆ. ನೀನು ಕಾಸು ಬೇಕು ಅಂತ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವೇನೆ ಅಂತ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಇಂಥ ಕೆಲಸ ಮಾಡೋಂಥ ಅವಶ್ಯಕತೆ ಐತೆ ನಿನಗೆ? ಡೀಲ್ ಮಾಡ್ಕೊಳ್ಳೋ ಅವಶ್ಯಕತೆ? ನನ್ನ ದುಡ್ಡನ್ನೇ ಕಿತ್ಕೊಳಕ್ಕೆ ನೋಡಿದ್ಯಲ್ವೇ ನೀನು? ನಿಂಗೆ ಎಷ್ಟು ಹೇಳ್ಬೇಕು ಹೇಳು? ಏನೇ ಮೊಯ್ಯೆಲ್ಲ ಕೈಯೆಲ್ಲ ಊದ್ಕೊಬಿಟ್ಟವೆ. ಏನಮ್ಮ ಮಾಡಿ ಪೊಲೀಸರು ಇವರೇನೇ ಸರಿಯಾಗಿ ಬಾರಿಸಿದ್ರು ಕಣಮ್ಮ. ಸರಿಯಾಗಿ ಪಟ 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 ಅಂತ ಹೇಳ್ಬಿಟ್ಟು ಬಾರಿಸ್ಬಿಟ್ರು ನನಗಂತೂ. ಅದಕ್ಕೆ ನೀವು ಮೈ ಕೈ ಎಲ್ಲ ಊದ್ಕೊಂಡೈತೆ. ಅಮ್ಮ, ಮಾವನ್ನು ನನ್ನ ಗಂಡನು ಬಿಡ್ಸಕ್ಕಿಲ್ವೇನಮ್ಮ? ಕಿತ್ತೋದಳೆ, ನಿನ್ನ ಬಿಡಿಸಿರೋದೇ ಹೆಚ್ಚು, ಅದ್ರಾಗ ಅವ್ರನ್ನ ಬೇರೆ ಬಿಡ್ಸಕ್ಕೆ ಹೋಗು. ನಿನ್ನ ಬಿಡಿಸಿರೋದೇ ನಿಮ್ಮ ಅಣ್ಣಯ್ಯ ಹೆಚ್ಚು. ಕೈ ಕಾಲು ಬೇಡ್ಕೊಂಡು ಹೆಂಗೋ ಬಿಡ್ಸ್ಕೊಂಬಿಟ್ಟು ಬಂದಿದ್ದೀನಿ. ಬಂದ್ಬಿಟ್ಲು ಇಲ್ಲಿ ಮನೆಯಾಳಿ ಹೇಳಕ್ಕೆ. ಸುಮ್ಕೇನ್ಯಾ ನೋಡಿ. ನೀನು ಶಾಣೆ ಏನು ಮಾತಾಡಕ್ಕೆ ಬರ್ಬೇಡ, ಗೊಳು ಅಂತ ತೊಳ್ಬೇಡ. ನನ್ನ ಮಾತು ಕೇಳಿ ಅಂದರೆ ನನ್ನ ಮಾತು ಕೇಳಿದಂಗೆ ಕುಣ್ಕೊಂಡು ಅವ್ರ ಮಾತು ಕೇಳಿದಕ್ಕೆ ಸರಿಯಾಗಿ ಆಯ್ತು ನಿನಗೆ. ಬಾ ಸುಮ್ಕೇನೇನಿಯ. ಅವರು ಜೈಲಾಗೇನೆ ಇನ್ನೂ ಒಂದು 4 ದಿನ ಬಿದ್ದಿರಲಿ, ಬುದ್ಧಿ ಕಲ್ತ್ಕೋತಾರೆ. ನಿನಗೇನು ಬೇಕು? ಬಾ ಸುಮ್ಕೇನೇನೆ. ಆದ್ರೂ ಕಣಮ್ಮ, ಆದ್ರೂ ಬಾ ಅಂತ ಅನ್ನಲ್ಲ. ಮೇಡಮ್ ಅವರೇ, ಹೆಂಗನಮ್ಮ ನನ್ನ ಗಂಡನ್ ಬಿಡ್ತೀರಾ? ನಿನ್ನ ತಗೊಂಡು ಒಳಗಡಿಕೆ ಹಾಕ್ಲ, ಜೊತೆಗೆ ಇವ್ರಂತೆ. ನೀನೇ ಕೊಯ್ತಿದ್ಯಾ ಈಚೆ ಕಡೆಗೆ? ಬಾ ಒಳಗಡಿಕೆನೇ ಹಾಕ್ತೀನಿ. ಮೊಳ್ಳಿ ಅಕ್ಕ, ನೀವು ಟಾರ್ ರೋಡ್ ಹಾಕ್ಸಿರೋದಕ್ಕೆ ಭಾಳ ಖುಷಿ ಆಯ್ತಾಯ್ತು ಕಣಕ್ಕ. ನನಗಂತೂ ನೀವು ಟಾರ್ ರೋಡ್ ಎಲ್ಲ ಹಾಕ್ಸ್ಬಿಟ್ಟಿದ್ದೆಲ್ಲ ಮಾಡ್ತಿರೋದಕ್ಕೆ ಎಂಥ ಸಂತೋಷ ಆಗ್ತಾಯ್ತು ಗೊತ್ತೇನಕ್ಕ. ಅಕ್ಕ, ನಮ್ಮ ಏರಿಯಾದಾಗೂ ನಮ್ದು ನಮ್ಮ ಕಾಯಿದ್ರಾಗೂ ನೀವು ಅದೇನೋ ಇದು ಸಿಮೆಂಟ್ ರೋಡ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ, ಇನ್ನೂ ಮಾಡಿಸ್ಲಿಲ್ಲ. ಹೊಸಿ ನಮ್ಮ ಅಂತಕ್ಕೆಲ್ಲ ನೀರೆಲ್ಲ ಬಂದ್ಬಿಡ್ತದೆ ಕಣಕ್ಕು. ಒಂಚೂರು ನೀರೆಲ್ಲ ಮಳೆ ನೀರೆಲ್ಲ ಮುಂದಕ್ಕೆ ಹೋಗಿ ಒಂಚೂರು ಚರಂಡಿ ವ್ಯವಸ್ಥೆನೂ CC ರೋಡ್ ಒಂದು ಮಾಡಿಸ್ಬಿಡಕ್ಕ, ಇನ್ನೇನು ಬೇಡ. ಸರಿ ಆಯ್ತು, ಅದನ್ನೇ ನೀ ಮಾತಾಡಿದ್ದೀನಿ. ಈಗ ಟಾರ್ ರೋಡ್ ಎಲ್ಲ ರೆಡಿ ಆಯ್ತಲ್ಲ, CC ರೋಡ್ ಒಂದು ಮಾಡಿಸ್ತೀನಿ. ಇನ್ನೂ ನನಗೆ ಬೇಜಾನ್ ಕೆಲಸ ಐತಿ. ಮಳೆ ಹಿಡ್ಕೊಬಿಡ್ತಲ್ಲ, ಮಳೆನಾಗ ಇನ್ನೇನು ಕೆಲಸ ಮಾಡೋಕ್ಕಾಯ್ತು ಅಂತ ನಿಲ್ಸಿದ್ದೀನಿ. ಒಂಚೂರು ಸೆಬ್ಬೆ ಕೊಡಲಿ, ಒಂಚೂರು ಬರಲಿ, ಸೂರ್ಯಗೆ ಉಟ್ಲಿ ನೀಟಾಗಿ, ಆಮೇಕಿಂದ ಎಲ್ಲ ಮಾಡಿಸ್ತೀನಿ. ನಿನ್ನ ಸಮಸ್ಯೆಗಳಿಗೆಲ್ಲ ಪರಿಹಾರ ಮಾಡ್ಕೊಡೋ ಜವಾಬ್ದಾರಿ ನಂದು. ನೀವೆಲ್ಲ ನಮ್ಮನ್ನು ಇಷ್ಟಪಟ್ಬಿಟ್ಟು ಗೆಲ್ಸಿದ್ದೀರಾ ಅಂತಂದಮೇಲೆ ಬಿಡೋಕ್ಕಾಯ್ತದ? ನಿಮ್ಮಂಥರ ಒಬ್ಬೊಬ್ರು ಇದ್ಬಿಟ್ರೆ ರಾಜಕಾರಣಿಗಳು ಆಗ್ಬಿಟ್ರೆ ಸಾಕಣಕ. ಎಲ್ಲ ಊರುದ್ದಾರನೆ ನೋಡಿ. ರೋಡ್ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು ಗೊತ್ತೇ? ಮೊದಲೆಲ್ಲ ನೀರು ನಿಂತಿರೋ ಮಣ್ಕಾಲು ಗಂಟನೂ ಬೋಲು ನೀರು. ಇವಾಗ ಹೆಂಗ ನೋಡಿ ಆರಾಮಾಗಿ ನಡ್ಕೊಂಡ್ಬಿಟ್ಟು ಬರ್ತಾ ಇವ್ನಿ. ಅದಕ್ಕೆ ಮಂತಾಗೋಸಿ ಎಲ್ಲ ರೊಚ್ಚಾಗಿ ಕೂತೈತೆ. ಅದಕ್ಕೆ ಅದೊಂದು ಚೂರು ಹಂಗೊಂಚೂರು ಮಾಡಿಕೊಟ್ಬಿಟ್ರೆ ರೋಡ. ಆಯ್ತು ಮಾಡ್ಕೊಡ್ತೀನಿ, ಸರಿನಾ? ಏನು ಯೋಚನೆ ಮಾಡಬೇಡಿ. ಮಾಡ್ಕೊಡ್ತೀನಿ, ನಾನು ಇದೀನಲ್ಲ. ಸರಿ ಕಣಕ್ಕ, ಆಯ್ತು. ಏನ್ರಪ್ಪ, ಎಲ್ರಿಗೂ ಕತೆ ಇಷ್ಟ ಆಯ್ತಾ? ಎಲ್ರಿಗೂ ಇಷ್ಟ ಆಯ್ತು ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ. ಕಮ್ಮಿ ವಿಡಿಯೋಸ್ ಹಾಕ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಹೇಳಿದ್ನಲ್ಲ, ನನ್ನ ಸಮಸ್ಯೆ ಎಲ್ಲ ಬಗೆಹರಿಲಿ. ಆಮೇಲೆ ಎಲ್ಲ ಜಾಸ್ತಿ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತೀನಿ, ಸರಿನಾ? ಈಗ ಸದ್ಯಕ್ಕೆ ನನಗೆ ಎಷ್ಟು ಆಯ್ತದ ಅಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಣ್ರಪ್ಪ.